says, ದೇವರ ವಾಕ್ಯ ಹೇಳ್ತದೆ, amen, wait upon the Lord ಕರ್ತನನ್ನೇ and ನಿರೀಕ್ಷಿಸಿಕೊಳ್ಳಿರಿ, you shall renew your strength. ನೀವು ಹೊಸ ಬಲವನ್ನು ಹೊಂದಿಕೊಳ್ಳುವಿರಿ. Hallelujah. Hallelujah. Amen. This morning the Holy Spirit said to me early morning, ಈ ದಿನ ಮುಂಜಾನೆ ಪವಿತ್ರ ಆತ್ಮ ದೇವರು ನನಗೆ ಹೇಳಿದ್ರು, amen, tell my people ನನ್ನ ಜನರಿಗೆ ಹೇಳು, that I will take care over everything. ಎಲ್ಲವನ್ನ ನಾನು ನೋಡಿಕೊಳ್ತೇನೆ. Amen. Hallelujah. Hallelujah. கர்த்தர் ஒவ்வொரு காரியங்களையும் அவர் பார்த்து கொள்கிறார். ದೇವರು ಒಂದೊಂದು ಕಾರ್ಯಗಳನ್ನು ಕೂಡ ಒಬ್ಬೊಬ್ಬರನ್ನು ದೇವರು ನೋಡಿಕೊಳ್ಳುವಾಗ இந்த காலை நேரத்தில் ஆண்டவர் சொல்லுகிறார், ಈ ಮುಂಜಾನೆ ಸಮಯದಲ್ಲಿ ದೇವರು ಹೇಳ್ತಾರೆ, விஷயங்களை குறித்து கவலையோடு வந்திருக்கிற தேவ பிள்ளைகளே, ಅನೇಕ ಕಾರ್ಯಗಳ ಕುರಿತಾಗಿ ಚಿಂತಿಸಿ ಬಂದಿರುವಂತ ದೇವ ಮಕ್ಕಳೇ, என்ன செய்வதுன்னு தெரியாத ஒரு நிலையில சூழ்நிலையில இன்றைக்கு தேவ சமூகத்தில் நீங்கள் வந்திருக்கிறீங்க. ಏನು ಮಾಡ್ಬೇಕಂತನೇ ಗೊತ್ತಿಲ್ಲದೆ ಒಂದು ಚಿಂತೆಯಲ್ಲಿ ದೇವ ಸಾನ್ನಿಧ್ಯದಲ್ಲಿ ನೀವು ಬಂದಿರಬಹುದು. There are so many problems in your life, ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿವೆ, which are not still addressed, which are not still taken any decision. ಇನ್ನು ಆ ಒಂದು ಇರುವಂತ ಸಮಸ್ಯೆಗಳಿಗೆ ಯಾವ ರೀತಿಯಾದ ಒಂದು ನಿರ್ಧಾರವೋ ಪರಿಹಾರವೋ ಉಂಟಾಗಿಲ್ಲ. அந்த பிரச்சனையாகவே இருக்கிறது. ಆ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ. என்ன செய்யணும்ன்றதே தெரியாது, ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. முயற்சியும் பண்றீங்க, ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದೀರಾ, இரவெல்லாம் யோசிக்கிறீங்க, ರಾತ್ರಿ ಎಲ್ಲಾ ಚಿಂತಿಸ್ತೀರಾ, எதுவுமே நடக்க மாட்டேங்குது. ಆದ್ರೆ ಏನು ಕೂಡ ನಡೀತಾ ಇಲ್ಲ. ನಾನು ಪ್ರಾರ್ಥಿಸ್ತೇನೆ, ನಾನು செய்கிற காரியங்கள் எல்லாம் செய்கிறேன், ನಾನು ಮಾಡಬೇಕಾದ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೇನೆ. ஏன் என் வாழ்க்கையில இது ஒரு பக்கம் பிரச்சனையாகவே நிற்கிறது என்றது தெரியாது. ಆದ್ರೆ ಯಾಕೆ ನನ್ನ ಜೀವಿತದಲ್ಲಿ ಈ ಸಮಸ್ಯೆ ಒಂದು ಭಾಗದಲ್ಲಿ ಸಮಸ್ಯೆಯಾಗಿಯೇ ನಿಂತಿದೆಯೋ ಗೊತ್ತಿಲ್ಲ. There are so many things in my life. ನನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳಿದೆ. Where it's still, it's still a big problem to me. ಆದ್ರೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿಯೇ ನನ್ನ ಜೀವಿತದಲ್ಲಿ இன்றைக்கு மாற்ற போகிறார். ಇದನ್ನು ದೇವರಿಗೆ ಯಾವತ್ತು ಮಾರ್ಪಡಿಸ್ತಾರೆ. நாட்கள் போயிட்டே இருக்கிறது, ದಿನಗಳು ಹಾಗೆ ಕಳೀತಾ ಇದೆಯಲ್ಲ, பிரச்சனை மட்டும் மாற மாட்டேங்கிறது, ಸಮಸ್ಯೆ ಮಾತ್ರ ಮಾರ್ಪಡ್ತಿಲ್ವಲ್ಲ. நீங்கள் யோசிச்சுட்டே இருக்கிறீங்க, ಆ ರೀತಿ ಯೋಚಿಸ್ತಾ ಇದ್ದೀರಾ. இன்றைக்கு ஆண்டவர் உங்களுக்காக தான் பேச விரும்புகிறார். ಈ ದಿನ ದೇವರು ನಿಮಗಾಗಿಯೇ ಮಾತನಾಡಲಿಕ್ಕಿದ್ದಾರೆ. How long should I wait, Lord? ಎಷ್ಟು ದಿನ ನಾನು ಕಾಯಬೇಕು ದೇವರೇ? How long should I struggle like this, Lord? ಇನ್ನು ಎಷ್ಟು ದಿನ ಈ ರೀತಿ ನಾವು ಹೋರಾಡ್ತಾ ಇರಬೇಕು ದೇವರೇ? ಆಗುಮಾ ಆಗಾದಾ? ಇದು ಆಗ್ತದಾ ಆಗಲ್ವಾ? ನಡೆಕುಮಾ ನಡೆಕಾದಾ? ಇದು ನಡೀತದಾ ನಡೆಯೋದಿಲ್ವಾ? Am I wasting my days, Lord? ನನ್ನ ದಿನಗಳನ್ನು ನಾನು ವ್ಯರ್ಥಗೊಳಿಸ್ತಾ ಇದ್ದೇನೆ ದೇವರೇ? எவ்வளவு நாள் தான் இப்படியாக எதிரி என் முன்பதாக வளர்ந்து கொண்டிருக்கிறதை நான் பார்த்திருக்கிறேன். ಎಷ್ಟು ದಿನ ಶತ್ರು ನನ್ನ ಮುಂದೆ ಹಾಗೆ ಬೆಳೀತಾ ಇರೋದನ್ನ ನಾನು ನೋಡ್ತಾ ಇರಬೇಕು. எவ்வளவு நாள் பிசாசுடைய பிரச்சனைகளையே நான் சந்தித்து கொண்டிருக்கேன். ಎಷ್ಟು ದಿನ ಸೈತಾನ್ನ ಒಂದು ಆ ಒಂದು ಶೋಧನೆಗಳನ್ನೇ ನಾನು ಸಂಧಿಸ್ತಾ ಇರಬೇಕು. எத்தனை நாள் பிரச்சனைகளின் மேல் பிரச்சனைகளில் நான் வாழ, ಎಷ್ಟು ದಿನ ಸಮಸ್ಯೆಗಳ ಮೇಲೆ ಸಮಸ್ಯೆಯಲ್ಲೇ ನಾನು ಜೀವಿಸಬೇಕು. அந்த வார்த்தைகளை என்னால கேட்க முடியலன்னு சொல்லி எத்தனையோ தடவை நான் அழுததுண்டு. ಆ ಒಂದು ಮಾತುಗಳನ್ನು ನನ್ನಿಂದ ಕೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ಎಷ್ಟೋ ಸಮಯ ನಾನು ಕಣ್ಣೀರಿಟ್ಟಿದ್ದುಂಟು. எவ்வளவு நாள் தான் இதை நான் பார்க்க வேண்டும் என்று சொல்லி நான் அழுததுண்டு. ಎಷ್ಟು ದಿನ ಇದನ್ನ ನಾನು ನೋಡ್ಬೇಕು ಅಂತ ಕಣ್ಣೀರಿಟ್ಟ ದಿನಗಳುಂಟು. ஆனால் இதுவரையிலும் நான் அழுது கொண்டே இருக்கிறேன். ಆದ್ರೂ ಇನ್ನುವರೆಗೂ ಕೂಡ ನಾ ಕಣ್ಣೀರಿನಲ್ಲೇ ಬಾಧಿತು கொண்டே இருக்கிறேன். ಇನ್ನು ನಾ ಬಾಧಿಸಲ್ಪಡ್ತಾನೆ ಇದ್ದೀನಿ. இந்த ஒரு காலை நேரத்தில் ஆண்டவர் உங்களுக்காகவே பேசுகிறார். ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮಗಾಗಿಯೇ ಮಾತನಾಡಲಿಕ್ಕಿದ್ದಾರೆ. ಆಯತಮಾಗಿರುವ செய்தியே வேறங்க. ನಾನು ಪ್ರಸಂಗ ಮಾಡಬೇಕಾಗಿದ್ದಂತ ಪ್ರಸಂಗವೇ ಬೇರೆ. ஆனா ஆண்டவருடைய சமூகத்தில் உடனடியாக ஆண்டவர் சொன்னார். ಆದ್ರೆ ದೇವರ ಸನ್ನಿಧಾನದಲ್ಲಿ ದೇವರು ನನಗೆ ತಕ್ಷಣವೇ ಹೇಳಿದಂತ ಕಾರ್ಯ. சில பேர் மிக உடைஞ்சவங்களாவாங்க, ಕೆಲವರು ತುಂಬಾ ಮುರಿಯಲ್ಪಟ್ಟವರಾಗಿದ್ದಾರೆ. How long, Lord? How long should I go through all this pain? ಎಷ್ಟು ದಿನ ಕರ್ತನೆ, ಎಷ್ಟು ಸಮಯದವರೆಗೂ ಹೀಗೆ ನಾನು ನೋವಿನಲ್ಲಿ ನಡೆಯಬೇಕು? நான் எழுந்து போகவா? ನಾನು ಎದ್ದು ಹೋಗ್ಲಾ? திரும்பಿ பேசவா? ನಾನು ಮತ್ತೆ ಹೋಗಿ ಮಾತನಾಡಲಾ? நான் என்ன செய்யணும்? ನಾನು ಏನು ಮಾಡಬೇಕು? ஆண்டவர் இந்த காலை நேரத்தில் சொல்லுகிறார். ಆದ್ರೆ ದೇವರು ಮುಂಜಾನೆ ಸಮಯದಲ್ಲಿ ಹೇಳ್ತಾ ಇದ್ದಾರೆ, காத்திரு, பொறுத்திரு, ನೀನು ಕಾಯ್ತಾ ಇರು. உன் நீதியை பட்ட பகலை போல நான் வெளிப்படுத்துவேன். ನಿನ್ನ ನೀತಿಯನ್ನು ಮಧ್ಯಾಹ್ನದ ಹಗಲಿನಂತೆ ನಾನು ಪ್ರಜ್ವಲಿಸ್ತೇನೆ. ஹalleluya. ஹalleluya. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? கர்த்தர் உங்களுடைய முகத்தை பிரகாசிக்க பண்ண போகிறார். ದೇವರು ನಿಮ್ಮ ಮುಖಗಳನ್ನು ಪ್ರಕಾಶಿಸುವಂತೆ ಮಾಡುವಾತನಾಗಿದ್ದಾನೆ. உங்களுடைய சகோதரனாக, ನಿಮ್ಮ ಈ ದಿನ ನಿಮ್ಮ ಸಹೋದರನಾಗಿ, இன்றைக்கு உங்களுடைய ஊழியக்காரனாக, ನಿಮ್ಮ ಸೇವಕನಾಗಿ ಈ ದಿನ சொல்லுகிற காரியம் ஒன்றுதான். ನಾನು ನಿಮಗೆ ಹೇಳುವಂತ ಕಾರ್ಯ ಒಂದೇ. இத்தனை நாள் பொறுத்திருந்தீங்க, ಇಷ್ಟು ದಿನ ಸಹಿಸಿಕೊಂಡ್ರಲ್ಲ. கர்த்தர் சொல்லுகிறார், ದೇವರು ಹೇಳ್ತಾ ಇದ್ದಾರೆ, இன்னும் கொஞ்ச நாள்தான், ಇನ್ನು ಸ್ವಲ್ಪ ದಿನಗಳೇ, நீ எதிர்பார்த்த முடிவு உனக்கு வரும். ನೀನು ಎದುರು ನೋಡಿದಂತ ನಿರೀಕ್ಷೆ ನಿಶ್ಚಯವಾಗಿ ನಿನಗೆ ಬರ್ತದೆ. நீங்க எதிர்பார்த்து கொண்டிருக்கிற அற்புதம் உங்களை வந்து சேரும். ನೀವು ಎದುರು ನೋಡ್ತಾ ಇರುವಂತ ಅದ್ಭುತ ನಿಮಗೆ ಬಂದು ಸೇರ್ತದೆ. உங்களுடைய நம்பிக்கை வீண் போகாது.
ஆகாது. ನಿಮ್ಮ ನಂಬಿಕೆ ಆಶಾಭಂಗವಾಗೋದಿಲ್ಲ. Do you think all your dreams are coming to a drastic end? ನೀವು ನೆನೆಸ್ತೀರಾ ನಿಮ್ಮ ಕನಸುಗಳೆಲ್ಲ ಒಂದು ಮೋಸಕರವಾದ ಒಂದು ಅಂತ್ಯಕ್ಕೆ ಬರ್ತದೆ ಅಂತ ಹೇಳಿ? Do you think that everything is tumbling down? ನೀವು ನೆನೆಸ್ತಾ ಇದ್ದೀರಾ ಎಲ್ಲವೂ ಹಾಗೆ ಕೆಡವಿ ಬೀಳ್ತಾ ಇದೆ ಅಂತ ಹೇಳಿ? But I prophesy this morning. ಈ ಮುಂಜಾನೆ ಸಮಯದಲ್ಲಿ ನಾ ಪ್ರವಾದಿಸ್ತೇನೆ. Amen. ஆண்டவருடைய கரம் உனக்கு உதவி செய்யாதிருக்கிறதுக்கு குறுகி போன கரம் அல்ல. ದೇವರ ಹಸ್ತವು ನಿಮಗೆ ಸಹಾಯ ಮಾಡದೇ ಇರುವುದಕ್ಕೆ ಅದು ಮೋಟುಗೈ ಅಲ್ಲ. உன்னுடைய தேவன் காதுள்ள தேவன் கேட்கிற தேவன். ನಿಮ್ಮ ದೇವರು ಕಿವಿಯುಳ್ಳ ದೇವರು ಕೇಳುವಾತನು. அவர் கண்ணிருந்து பார்க்கிற தேவனாய் இருக்கிறார். ಆತನು ಕಣ್ಣಿದ್ದು ಕಾಣುವಂತ ದೇವರಾಗಿದ್ದಾನೆ. ஒரு அல்லேலூயா ஸ்தோத்திரம் சொல்ல மாட்டீங்களா? ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳಲ್ವಾ? Do you believe that God will do wonders in your life? ನೀವು ನಂಬ್ತೀರಾ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ ಅಂತ? உன் தேவன் ஆபிரகாமின் தேவன். ನಿನ್ನ ದೇವರು ಅಬ್ರಹಾಮನ ದೇವರು. தேவன் யாக்கோபின் தேவன். ನಿನ್ನ ದೇವರು ಯಾಕೋಬನ ದೇವರು. தேவன் யோசேஃபின் தேவன். ನಿನ್ನ ದೇವರು ಯೋಸೇಫನ ದೇವರು. காலை நேரத்துல நான் உங்களுக்கு சொல்லுகிறேன். ಈ ಮುಂಜಾನೆಯ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ, உன்னுடைய காத்திருக்கிற நேரம் வீணாய் போன நேரம் அல்ல. ನೀವು ಕಾಯುತ್ತಿರುವಂತ ಸಮಯ ಅದು ವ್ಯರ್ಥವಾದ ಸಮಯ ಅಲ್ಲ. நீ காத்திருந்த நேரங்கள் எல்லாவற்றையும் சேர்த்து உன்னை ஆசீர்வதிக்க போகிறார். ದೇವರು ನೀವು ಕಾದಿದ್ದ ಆ ಸಮಯವನ್ನೆಲ್ಲ ಸೇರಿಸಿ ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, because I am not answering to your prayer. ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರಿಸುತ್ತಿಲ್ಲ ಅನ್ನುವುದಕ್ಕಾಗಿ. Amen. Don't think that I am blind. ನೀವು ನೆನೆಸಬೇಡಿ ನಾ ಕುರುಡನೆಂಬುದಾಗಿ. Don't think I am deaf to your prayers. ನಿಮ್ಮ ಪ್ರಾರ್ಥನೆಗೆ ನಾ ಕಿವುಡನಾಗಿದ್ದೇನೆ ಅಂತ ನೆನೆಸಬೇಡಿ. God says, ದೇವರು ಹೇಳ್ತಾ I ಇದ್ದಾರೆ, am not only answerer of your prayer. ನಾನು ಬರೀ ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಲ್ಲ. I am a God who over answers your prayer. ನಾನು ನಿಮ್ಮ ಪ್ರಾರ್ಥನೆಗೆ ಅತ್ಯಧಿಕವಾಗಿ ಉತ್ತರಿಸುವಾತನು. நினைப்பதை பார்க்கிலும் யோசிப்பதை பார்க்கிலும் அதிகமாய் கிரியை செய்கிற தேவன். ನೀವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡುವ ದೇವರು. சொன்னதை நிறைவேற்றினேன். ನಾನು ನುಡಿದದ್ದನ್ನು ನೆರವೇರಿಸಿದ್ದೇನೆ. புதிய காரியங்களை செய்ய போகிறேன். ಈಗ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ. காரியங்களை செய்ய ಈಗ ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. சொன்ன காரியங்கள் எல்லாம் நிறைவேறியது. ನಾನು ಹೇಳಿದ ಕಾರ್ಯಗಳೆಲ್ಲ ನೆರವೇರಿತು. I want everyone to be attentive to the voice of God here. ನಾನು ಇಲ್ಲಿರುವ ಪ್ರತಿಯೊಬ್ಬರು ಕೂಡ ದೇವರ ಆತ್ಮನ ಸ್ವರಕ್ಕೆ ಕಿವಿಗೊಡುವವರಾಗಿರ್ಬೇಕಂತ ಬಯಸ್ತೇನೆ. ದೇವರು ಹೇಳ್ತಾ ಇದ್ದಾರೆ, I have declared everything and I have done everything. ನಾನು ನುಡಿದದ್ದೆಲ್ಲವನ್ನು ಹಾಗೆ ನಾನು ನೆರವೇರಿಸಿದ್ದೇನೆ. Behold, ಇಗೋ, amen, என் முன்னே உன்னை பற்றி தான் என் முன்னே இருக்கிற காரியம் இப்பொழுது. ಈಗಿರುವಂತ ಕಾರ್ಯ ನಿಮ್ಮನ್ನು ಕುರಿತಾಗಿಯೇ ನನ್ನ ಕಣ್ಮುಂದೆ ಇದೆ. உன்னை பற்றி தான் யோசித்துக் கொண்டிருக்கிறேன். ನಿಮ್ಮನ್ನು ಕುರಿತಾಗಿಯೇ ನಾ ಯೋಚಿಸ್ತಾ ಇದ್ದೇನೆ. உன்னை பற்றி தான் நான் கருசனை உள்ளவனாய் இருக்கிறேன். ನಿನ್ನನ್ನು ಕುರಿತಾಗಿಯೇ ನಾ ಕನಿಕರಿಸುವಾತನಾಗಿದ್ದೇನೆ. உன்னுடைய நிலைமையை மாற்றுவதுதான் என்னுடைய அடுத்த ஆசை. ನಿನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸುವುದೇ ನನ್ನ ಹೃದಯದ ಆಸೆ. ஆமென். என் வாயிலிருந்து புறப்பட்ட வார்த்தைகள் நிறைவேறாமல் போக விட மாட்டேன். ನನ್ನ ಬಾಯಿಂದ ಹೊರಟ ಮಾತುಗಳನ್ನು ನೆರವೇರದೆ ಹಾಗೆ ನಾನು ಬಿಡೋದಿಲ್ಲ. இன்றைக்கு நீங்கள் விசுவாசிப்பதானால் தேவ மகிமையை பார்ப்பீர்கள். ಈ ದಿನ ನೀವು ನಂಬುವುದಾದ್ರೆ ದೇವರ ಮಹಿಮೆಯನ್ನು ನೀವು ಕಾಣ್ಲಿಕ್ಕಿದ್ದೀರಾ. I prophesy. ನಾ ಪ್ರವಾದಿಸ್ತೇನೆ. Amen. God says, ದೇವರು ಹೇಳ್ತಾ ಇದ್ದಾರೆ, பொறுத்திரு, காத்திரு. ನೀನು ಕಾಯ್ತಾ ಇರು, ತಾಳ್ಮೆಯಿಂದಿರು. என்னுடைய வழிகளை நான் வெளிப்படுத்த போகிறேன். ನನ್ನ ಮಾರ್ಗಗಳನ್ನು ನಾನು ನಿಮಗೆ ಗೋಚರಪಡಿಸಲಿಕ್ಕಿದೆ.